ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಮಸ್ಯೆ ಏನು ಎದುರಿಸ್ತಾ ಇದ್ದಾರೆ ರೈತರು ಅಂತಂದರೆ, ಅಕಾಲಿಕ ಮಳೆ ಆಗಿರ್ಬೋದು, ಅಥವಾ ಮೋಡ ಕವಿದ ವಾತಾವರಣ ಇರ್ಬೋದು, ಅಥವಾ ಈ ಯಾವುದೇ ರೀತಿಯ ಒಂದು ಬಿಸಿಲು ಕಡಿಮೆ ಇರುವಂತಹ ಒಂದು ಸನ್ನಿವೇಶ ಇರ್ಬೋದು. ಈಗ ಡಿಸೆಂಬರ್ ಅಥವಾ ಜನವರಿ ಮೆಣಸು ಮತ್ತು ಕಾಫಿ ಕೊಯ್ಲು ಮಾಡುವಂತಹ ಒಂದು ಪ್ರಮುಖ ಘಟ್ಟ. ನಾವು ಸಮರ್ಪಕವಾಗಿ ಕಾಫಿ ಆಗಿರ್ಬೋದು, ಅಥವಾ ಏಲಕ್ಕಿ ಆಗಿರ್ಬೋದು, ಮೆಣಸಾಗಿರ್ಬೋದು, ಸೊ ಇದನ್ನು ನಾವು ಒಣಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸೊ ಈಗ ನೀವಿಲ್ಲಿ ನೋಡ್ತಾ ಇರೋದು ಇದು ಹೈಬ್ರಿಡ್ ಮಾದರಿ ಒಣಗಿಸುವಂತಹ ಯಂತ್ರ, ಅಥವಾ ಹೈಬ್ರಿಡ್ ಸೋಲಾರ್ ಡ್ರೈಯರ್ ಅಂತ ಹೇಳ್ತೀವಿ. ಇದಕ್ಕೆ ಯಾಕೆ ಹೈಬ್ರಿಡ್ ಅಂತ ಹೇಳ್ತೀವಿ ಅಂದರೆ, ದಿನದ ವೇಳೆಯಲ್ಲಿ ಇಲ್ಲೇನು ನೀವು ನೋಡ್ತಾ ಇದ್ದೀರಿ, ಈ ಟ್ರಾನ್ಸ್ಪರೆಂಟ್ ಪಾರದರ್ಶಕ ಒಂದು ಏನು ಶೀಟ್ ಇದೆ, ಸೊ ಇದರ ಮುಖಾಂತರ ಈ ಹಸಿರು ಮನೆಯ ಪರಿಣಾಮ ಅಂತ ಏನು ಹೇಳ್ತೀವಲ್ಲ, ಒಳಗೆ ಹೋದಂತಹ ಸೂರ್ಯನ ಕಿರಣಗಳು ಅಲ್ಲೇ ಶಾಖವನ್ನು ಉತ್ಪತ್ತಿ ಮಾಡಿ ಈ ತೇವಾಂಶವನ್ನು ಹೊರಗೆ ತೆಗೆದು ಉತ್ಪನ್ನಗಳನ್ನು ಒಣಗಿಸುವುದಕ್ಕೆ ಸಹಾಯ ಆಗುತ್ತೆ. ಸೊ ಇದರ ಬೇರೆ ಬೇರೆ ಭಾಗಗಳನ್ನು ನೋಡೋದಾದರೆ ನೀವಿಲ್ಲಿ ನೋಡ್ಬೋದು, ಈ ಒಂದು ಕೆಂಪು ಬಣ್ಣದ ಒಂದು ಏನು ವ್ಯವಸ್ಥೆ ಜಾರಡಿಯನ್ನು ಕೊಟ್ಟಿದ್ದಾರೆ. ಗಾಳಿಯನ್ನು ಒಳಗೆ ಎಳೆಯಲಿಕ್ಕೆ ಕಸ ಕಡ್ಡಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಲುಷಿತ ಪದಾರ್ಥಗಳು ಒಳಗಡೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಪರದೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ ಇದರಲ್ಲೇ ವಿದ್ಯುತ್ ಶಕ್ತಿಯಿಂದ ಚಾಲಿತವಾಗುವಂತಹ ಹೀಟರ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಶಾಖವನ್ನು ಉತ್ಪತ್ತಿ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ನಾವು ಟೆಂಪ್ರೇಚರನ್ನು ಕೂಡ ಸೆಟ್ ಮಾಡ್ಬೋದು, ಒಂದು ನಾಬನ್ನು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಈಗ 30ರಿಂದ 110 ಡಿಗ್ರಿವರೆಗೂ ಕೂಡ ಯಾವ ಉತ್ಪನ್ನ ಇದೆ ಅದಕ್ಕೆ ಎಷ್ಟು ಶಾಖ ಬೇಕೋ ಅದರ ಅನುಗುಣವಾಗಿ ನಾವು ಇಲ್ಲಿ ಟೆಂಪ್ರೇಚರ್ನ ಸೆಟ್ ಮಾಡ್ಬೋದು. ಇದು ಕೇವಲ ವಿದ್ಯುತ್ ಶಕ್ತಿ ಒಂದು ಬಳಕೆಗೆ ಮಾತ್ರ. ನೀವು ಸೋಲಾರಲ್ಲಿ ಈಗ ಡೇ ಟೈಮಲ್ಲಿ ಏನು ಬಳಸ್ತಾ ಇರ್ತೀರಿ, ಆವಾಗ ನಿಮಗೆ 50ರಿಂದ 60 ಡಿಗ್ರಿವರೆಗೂ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ರೀಚ್ ಆಗುತ್ತೆ. ಆವಾಗ ನೀವು ಇದನ್ನು ನಾಬ್ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಸೋಲಾರ್ ಪ್ಯಾನೆಲನ್ನು ಕೊಟ್ಟಿದ್ದಾರೆ. ಈ ಸೋಲಾರ್ ಪ್ಯಾನೆಲ್ ಏನಕ್ಕೆ ಅಂತಂದರೆ, ಇಲ್ಲಿ ಹಿಂದ್ಗಡೆ 2 ಫ್ಯಾನ್ಗಳಿದೆ. ಇವುಗಳನ್ನು ನಾವು ಆನ್ ಮಾಡಿ ಕೃಷಿ ಉತ್ಪನ್ನಗಳಿಂದ ಏನು ತೇವಾಂಶ ಹೊರಗಡೆ ಬಂದಿರುತ್ತೆ ಹೊರತೆಗಿಲಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ಫ್ರೆಶ್ ಆದಂತಹ ಗಾಳಿ ಒಳಗಡೆ ಬಂದು ಅದು ಹೀಟ್ ಆಗಿ ಮತ್ತೆ ತೇವಾಂಶವನ್ನು ಹೊರತೆಗಿಲಿಕ್ಕೆ ಸಹಾಯ ಮಾಡುತ್ತೆ. ಈಗ ಇದು ಡೇ ಟೈಮಲ್ಲಿ. ಇನ್ ಕೇಸ್ ನಾವು ಬಿಸಿಲಿಲ್ಲ ಅಥವಾ ಮಳೆ ಬರ್ತಾ ಇದೆ ನೈಟ್ ಟೈಮಲ್ಲಿ, ಆವಾಗ ನಮಗೆ ಸೂರ್ಯನ ಶಕ್ತಿ ಇರಲ್ಲ. ಆವಾಗ ಏನು ಮಾಡ್ತೀವಿ, ನಮಗೆ ಕೇಬಲ್ ಕೊಟ್ಟಿರ್ತಾರೆ. ನಾವು ಈ ಸೋಲಾರ್ದ ಕೇಬಲ್ನ ತೆಗೆದುಬಿಟ್ಟು ಕರೆಂಟಿನ ಒಂದು ಕೇಬಲನ್ನು ಹಾಕಿಬಿಟ್ಟು ಫ್ಯಾನ್ಗಳನ್ನು ರನ್ ಮಾಡ್ಬೋದು. ಆವಾಗಲೇ ನಾನು ತೋರಿಸ್ದಾಗೆ ಅಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಸ್ವಿಚ್ ಮುಖಾಂತರ ಹೀಟರ್ಗಳನ್ನು ಆನ್ ಮಾಡ್ಬೋದು. ಸೊ ಇದರಿಂದ ನಮಗೆ ಏಕಕಾಲಕ್ಕೆ ಹಗಲು ಮತ್ತು ರಾತ್ರಿ ಕಂಟಿನ್ಯೂಯಸ್ ಆಗಿ ನಾವು ಕೃಷಿ ಉತ್ಪನ್ನಗಳನ್ನು ಒಣಗಿಸ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರ ಒಳಗಡೆ ನಮಗೆ ಇದರಲ್ಲಿ 4 ಟ್ರೇ ವ್ಯವಸ್ಥೆ ಇರುತ್ತೆ. ಸೊ ಮೇಲ್ಗಡೆ 2, ನಮಗೆ ಕೆಳಗಡೆ 2, ಈ ಥರ 4 ಟ್ರೇ ವ್ಯವಸ್ಥೆ ಇರುತ್ತೆ. ಇಲ್ಲಿ ನೀವು ಕಾಣ್ಬೋದು ಇದನ್ನು ಟೆಂಪ್ರೇಚರ್ ಅಂದರೆ ಒಳಗಡೆ ಎಷ್ಟು ತಾಪಮಾನ ರೀಚ್ ಆಗಿದೆ ಅನ್ನೋದನ್ನು ನಾವು ಮೆಜರ್ ಮಾಡಲಿಕ್ಕೆ ಕೆಲವೊಂದು ಥರ್ಮೋಮೀಟರ್ಗಳನ್ನು ಕೂಡ ಇದರಲ್ಲಿ ಇಡ್ಬೋದು. ಮೆಣಸಾಗಿರ್ಬೋದು, ಕಾಫಿ ಆಗಿರ್ಬೋದು, ನಾವು ಅತಿಯಾದ ಒಂದು ಶಾಖದಲ್ಲಿ ಒಣಗಿಸೋದಕ್ಕೆ ಹೋದರೆ ಅದರಲ್ಲಿರುವಂತಹ ಅರೋಮ, ಸುವಾಸನೆ ಅಂತ ಬೀರುವಂತಹ ಒಂದು ಪದಾರ್ಥ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಇದರಲ್ಲಿ ಟೆಂಪರೇಚರ್ ಅಥವಾ ತಾಪಮಾನವನ್ನು ಕೂಡ ನೀವು ನಿರ್ದಿಷ್ಟ ಒಂದು ತಾಪಮಾನಕ್ಕೆ ಸೆಟ್ ಮಾಡಿ ಕಪ್ಪು ಅರಿಶಿಣದ ಒಂದು ಪ್ರಯೋಗವನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಹೈಬ್ರಿಡ್ ಡ್ರೈಯರ್ನಲ್ಲಿ ನಾವು ಕಪ್ಪು ಅರಿಶಿಣದವನ್ನು ಚಿಕ್ಕ ಚಿಕ್ಕ ಸ್ಲೈಸ್ಗಳಾಗಿ ನಾವು ಕತ್ತರಿಸಿ 35-36 ಡಿಗ್ರಿವರೆಗೂ ಕೂಡ ಈ ಒಂದು ಒಳಗಡೆ ವಾತಾವರಣದಲ್ಲಿ ಒಂದು ತಾಪಮಾನ ಉಂಟಾಗಿದೆ. ಆಮೇಲೆ ಇದ್ರ ಜೊತೆಗೇನೆ ಇಲ್ಲಿ ಶಾಖ ಹೊರಗಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಇನ್ಸುಲೇಟಿಂಗ್ ಮೆಟೀರಿಯಲ್ ಅನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಳಗಡೆ ಟೆಂಪ್ರೇಚರು ಜಾಸ್ತಿ ಸಮಯ ಇಲ್ಲೇ ನಮಗೆ ಉಳಿಯೋ ಹಾಗೆ ಸಹಾಯ ಮಾಡುತ್ತೆ. ಒಳಗಡೆ ಇಟ್ಟು ನೀವು ಈ ತರಹ ಈ ಡೋರನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಒಣಗಿಸೋದಕ್ಕೆ ಇಡ್ಬೋದು. ಈಗ ನೀವು ನೋಡ್ಬೋದು ಯಾವ ರೀತಿ ನಮ್ಮ ಉತ್ಪನ್ನಗಳು ಒಣಗಿದೆ ಅಂತ. ನಾವು ಈ ಒಣಗಿರುವಂತಹ ಒಂದು ಉತ್ಪನ್ನಗಳನ್ನು ನೋಡೋದಾದರೆ ನಮಗೆ ಫುಲ್ ಬ್ರಿಟಲ್ನೆಸ್ ಬಂದಿದೆ. ಅಂದರೆ ಚೆನ್ನಾಗಿ ಕಂಪ್ಲೀಟಾಗಿ ನಮಗೆ ಎಷ್ಟು ತೇವಾಂಶ ಬೇಕೋ ಅಲ್ಲಿವರೆಗೂ ಕೂಡ ನಮಗೆ ಚೆನ್ನಾಗಿ ಒಣಗಿದೆ, ನೀವು ನೋಡ್ಬೋದು. ಈ ಒಂದು ಹೈಬ್ರಿಡ್ ಸೋಲಾರ್ ಡ್ರೈಯರಲ್ಲಿ ನೀವು ಕಾಫಿ, ಮೆಣಸು, ಏಲಕ್ಕಿ ಅಲ್ಲದೇ ಯಾವುದೇ ರೀತಿಯ ಒಂದು ಕೃಷಿ ಉತ್ಪನ್ನಗಳಾಗಿರ್ಬೋದು ಅಥವಾ ಮೌಲ್ಯವರ್ಧಿತ ಪದಾರ್ಥಗಳಾಗಿರ್ಬೋದು ಅವುಗಳನ್ನು ಕ್ಲೀನಾಗಿ ಹೈಜಿನಿಕ್ಕಾಗಿ ನಾವು ಒಣಗಿಸಿ ಒಂದು ಅಧಿಕ ಒಂದು ಬೆಲೆಗೆ ನಾವು ಮಾರಾಟ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಕೆಲವೊಂದು ಸ್ವಸಹಾಯ ಸಂಘಗಳಾಗಿರ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರ್ಬೋದು ಅಥವಾ FPOಗಳಾಗಿರ್ಬೋದು, ಅವರೇನಾದರೂ ಈ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡುವಂಥವ್ರಿದ್ದರೆ, ಈಗ ಉದಾಹರಣೆಗೆ ಹಪ್ಪಳನೇ ನೋಡೋದಾದರೆ ಈಗ ಮಳೆಗಾಲದಲ್ಲಿ ನಮಗೆ ಬಿಸಿಲು ಅಷ್ಟೊಂದು ಸಿಗಲ್ಲ.
ಸೊ ಅಂತಹ ಸಮಯದಲ್ಲಿ ಈ ಥರದ ಒಂದು ಯಂತ್ರೋಪಕರಣ ಅಥವಾ ಡ್ರೈಯರನ್ನು ಬಳಸಿಬಿಟ್ಟು ನಿಮ್ಮ ಮೌಲ್ಯವರ್ಧಿತ ಪದಾರ್ಥ ಇರ್ಬೋದು ಅಥವಾ ಕೃಷಿ ಉತ್ಪನ್ನ ಇರ್ಬೋದು ಅಂಥವುಗಳನ್ನು ಸಮರ್ಪಕವಾಗಿ ಒಣಗಿಸ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಈ ಒಂದು ಮಾಡೆಲ್ನ ಒಂದು ಬೆಲೆ ನಿಮಗೆ ಒಂದು ಸುಮಾರು 40,000 ಆಗುತ್ತೆ. ಸೊ ಇನ್ನೂ ಇದನ್ನು ಕಡಿಮೆ ಮಾಡ್ಬೋದು, ಆದರೆ ಜಾಸ್ತಿ ಜನ ಕೊಂಡ್ಕೊಂಡ್ರೆ ಅದನ್ನು ಕಡಿಮೆ ಮಾಡ್ಬೋದು. ಅಥವಾ ನಿಮಗೆ ಇನ್ನೂ ಇದರಲ್ಲಿ ಹೈಯರ್ ಕೆಪಾಸಿಟಿ ಅಂದರೆ ದೊಡ್ಡ ಗಾತ್ರದ ಒಂದು ಡ್ರೈಯರ್ ಬೇಕಾಗಿತ್ತಂದರೆ ಒಂದು 500ರಿಂದ 1000 kg ಅಷ್ಟಾದರೂ ನಿಮಗೆ ಮಾಡಿ ಕೊಡ್ತಾರೆ ಅಥವಾ ಲಭ್ಯತೆ ಇದೆ. ಸೊ ಇದಕ್ಕಿಂತ ಮುಂಚೆ ಈ ಬಿಸಿಲಲ್ಲಿ ಒಣಗಿಸೋದಕ್ಕೂ ಮತ್ತು ಈ ಡ್ರೈಯರಲ್ಲಿ ಒಣಗಿಸಿರೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಒಂದು ಚೆಕ್ ಮಾಡೋದಕ್ಕೆ ಒಂದು ಕಾಫಿಯಲ್ಲಿ ಟ್ರಯಲ್ ಮಾಡಿದ್ವಿ. ಸೊ ಇದು ಬಂದು ಬಿಸಿಲಲ್ಲಿ ಒಣಗಿಸಿರುವಂತಹ ಒಂದು ಕಾಫಿ ಚೆರಿ, ಮತ್ತು ಇದು ಬಂದು ಸೋಲಾರ್ ಡ್ರೈಯರಲ್ಲಿ ನಾವು ಒಣಗಿಸಿರುವಂತಹ ಒಂದು ಕಾಫಿ ಚೆರಿ. ಬಿಸಿಲಲ್ಲಿ ಒಣಗಿಸಿರುವಂತಹ ಒಂದು ಕಾಫಿ ಹಣ್ಣಿದು. ಆಲ್ಮೋಸ್ಟು ಈ ಎಲ್ಲ ನಮಗೆ ಚೆರ್ರಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಡ್ರೈಯರಲ್ಲಿ ಒಣಗಿಸಿರುವಂತಹ ಒಂದು ಕಾಫಿ ಹಣ್ಣು ಎರಡೂ ಕೂಡ ಒಂದು ರೊಬಸ್ಟಾ ತಳಿ. ಸೊ ಇದರಲ್ಲಿ ನೀವು ನೋಡೋದಾದರೆ ಈ ಕಡೆ ಇರುವಂತಹದ್ದು ನಾವು ಬಿಸಿಲಲ್ಲಿ ಒಣಗಿಸಿರುವಂತಹ ಒಂದು ಕಾಫಿ ಚೆರ್ರಿ. ಸೊ ಈ ಕಡೆ ಬಂದು ನಾವು ಡ್ರೈಯರ್ನಲ್ಲಿ ಒಣಗಿಸಿರುವಂತಹ ಒಂದು ಕಾಫಿ ಚೆರ್ರಿ. ಈಗ ನೀವು ಬರಿಗಣ್ಣಲ್ಲೇ ನೋಡೋದಾದರೆ ಇದರಲ್ಲಿ ನಮಗೆ ಕಲರ್ ರಿಟೆನ್ಷನ್ನು ಚೆನ್ನಾಗಿ ಬಂದಿದೆ. ಅದರಲ್ಲಿ ನಮಗೆ ಕಂಪ್ಲೀಟಾಗಿ ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ಗೆ ಅದು ಪರಿವರ್ತನೆ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಅರೋಮಾ ರಿಟೆನ್ಷನ್ನು ಈ ಒಂದು ಡ್ರೈಯರಿಂದ ಒಣಗಿಸಿರೋದ್ರಲ್ಲಿ ನಮಗೆ ಚೆನ್ನಾಗಿ ಬರುತ್ತೆ. ಇದರಿಂದ ಕಪ್ಪಿಂಗ್ ಸ್ಕೋರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಮ್ಮ ಸಕಲೇಶ್ಪುರ ಆಲೂರು ಭಾಗದಲ್ಲಿ ರೈತರು ಸುಮಾರು ಜನ ನಾವು ಸ್ಪೆಷಾಲಿಟಿ ಕಾಫಿಗೆ ಯಾರೂ ಅಷ್ಟೊಂದು ಉತ್ತೇಜನ ನೀಡ್ತಾ ಇಲ್ಲ. ಸೊ ನೀವೇನಾದರೂ ಸ್ಪೆಷಾಲಿಟಿ ಕಾಫಿ ಬಗ್ಗೆ ಆಸಕ್ತರಿದ್ದರೆ ಅಂದರೆ ಸೊ ಅಂತಹ ರೈತರಿಗೆ ಈ ಥರದ ಒಂದು ಹೈಬ್ರಿಡ್ ಡ್ರೈಯರ್ಗಳನ್ನು ಬಳಸ್ಕೊಂಡು ನಾವು ಕಾಫಿ ಹಣ್ಣನ್ನು ಒಣಗಿಸೋದಾದರೆ ನಾವು ಹೈಯರ್ ಕಪ್ಪಿಂಗ್ ಸ್ಕೋರನ್ನು ತಗೊಂಡು ಚೆನ್ನಾಗಿ ರೇಟ್ಗೂ ಕೂಡ ನಾವು ಕಾಫಿ ಹಣ್ಣಾಗಿರ್ಬೋದು ಅಥವಾ ಬೀಜ ಆಗಿರ್ಬೋದು ಅವುಗಳನ್ನು ಮಾರಾಟ ಮಾಡಲಿಕ್ಕೂ ಕೂಡ ನಮಗೆ ಸಹಾಯ ಆಗುತ್ತೆ. ಸೊ ಅಂತಹ ರೈತರು ಈ ಥರ ಡ್ರೈಯರ್ಗಳನ್ನು ಬಳಸಿ ಒಣಗಿಸ್ಕೋಬೋದು ಅಂತ ಒಂದು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಮಾಡೆಲ್ ಬಂದುಬಿಟ್ಟು ನಮಗೆ ಲ್ಯಾಬ್ ಸ್ಕೇಲ್ ಅಥವಾ ಸಣ್ಣ ಪ್ರಮಾಣದ ಒಂದು ಉತ್ಪನ್ನಗಳನ್ನು ಒಣಗಿಸೋದಕ್ಕೆ. ನೀವು ರೈತರು ಕೇಳ್ಬೋದು, ನಮ್ಮದು ಇಷ್ಟು ಕ್ವಾಂಟಿಟಿ ಬರೋಲ್ಲ ಸರ್, ಇನ್ನು ಟನ್ ಗಟ್ಟಲೆ ಅಥವಾ ಕ್ವಿಂಟಲ್ ಅಷ್ಟು ಇರುತ್ತೆ, ಸೊ ನಾವು ಹೇಗೆ ಒಣಗಿಸ್ಕೋಬೋದು ಅಂತ ನೀವು ಕೇಳ್ಬೋದು. ಸೊ ಇದೇ ಮಾಡೆಲಲ್ಲಿ ನಿಮಗೆ ಒಂದು 500 kg ಕೆಪಾಸಿಟಿ ಇರೋವರೆಗೂ ಅಷ್ಟು ಕೂಡ ಡ್ರೈಯರ್ಗಳು ಬರ್ತವೆ. ಕಾಫಿ ರೈತರಿಗೆ ಹೇಳೋದಾದರೆ ಲಾರ್ಜ್ ಸ್ಕೇಲಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಕಾಫಿ ಪ್ರೊಸೆಸಿಂಗಲ್ಲಿ ನಾವು ಏನಾದರೂ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಸೊ ಅಂತಹ ರೈತರಿಗೆ ಅಥವಾ ಯುವಕರಿಗೆ ಇಲ್ಲಿ ಇನ್ನೊಂದು ಮಾದರಿ ಡ್ರೈಯರನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸಕಲೇಶ್ಪುರ ತಾಲೂಕಿನ ಒಂದು ಮೆಣಸ್ಮಕ್ಕಿ ಗ್ರಾಮದಲ್ಲಿ ಶ್ರೀ ಅರುಣ್ ಕುಮಾರ್ ಅನ್ನೋ ಒಬ್ಬರ ರೈತರ ಮನೆಯಲ್ಲಿ ನಾವು ಇದ್ದೀವಿ. ಶಾಖವನ್ನು ಉತ್ಪತ್ತಿ ಮಾಡಲಿಕ್ಕೆ ನಾವು ಇಲ್ಲಿ ನೋಡ್ಬೋದು ಬಾಯ್ಲರನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಮಿಕ್ಸಿಂಗ್ ಮಾಡೋದಕ್ಕೆ ನಾವು ಕರೆಂಟನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ಕೂಡ ನಾವು ಹೈಬ್ರಿಡ್ ಮಾದರಿ ಒಣಗಿಸುವ ಯಂತ್ರ ಅಥವಾ ಡ್ರೈಯರ್ ಅಂತ ಹೇಳ್ತೀವಿ. ಇದರಲ್ಲಿ ಮೇಜರ್ ಆಗಿ 3 ಭಾಗ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಈ ಸೌದೆ ಆಗಿರ್ಬೋದು ಅಥವಾ ಇತರೆ ಉರುವಲುಗಳ ಈ ಚೇಂಬರ್ ಅಲ್ಲಿ ನಾವು ಹಾಕಿ ಇದು ಹೀಟಿಂಗ್ ಆಗ್ತಾ ಇರುತ್ತೆ. ಬಿಸಿ ಗಾಳಿಯನ್ನ ಉತ್ಪತ್ತಿ ಮಾಡುವಂತಹ ಒಂದು ಯೂನಿಟ್. ಇದರಿಂದ ಬಂದಂತಹ ಬಿಸಿ ಗಾಳಿ ಅಲ್ಲಿ ಡಕ್ಟ್ ಮುಖಾಂತರ ಚೇಂಬರ್ ಅಲ್ಲಿ ಹೋಗುತ್ತೆ. ಬ್ಲೂ ಕಲರ್ ಅಲ್ಲಿ ಇರುವಂತಹದ್ದು ಬ್ಲೋವರ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲೇನು ಬಿಸಿಯಾದಂತಹ ಗಾಳಿ ಉತ್ಪತ್ತಿ ಆಗುತ್ತೆ ಈ ಡ್ರೈಯರ್ ಯೂನಿಟ್ ಗೆ ಒಂದೇ ಫ್ಲೋ ರೇಟ್ ಅಲ್ಲಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ನಾವು ಈ ಬ್ಲೋವರ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಆ ಪೈಪ್ ಮುಖಾಂತರ ಬಿಸಿಯಾದಂತಹ ಗಾಳಿ ಈ ಒಂದು ಡ್ರೈಯರ್ಗೆ ತಲುಪುತ್ತೆ. ಇಲ್ಲಿ ಟೆಂಪರೇಚರ್ನ ಕಂಟ್ರೋಲ್ ಮಾಡೋದಕ್ಕೆ ಟೆಂಪರೇಚರ್ ಸೆನ್ಸರ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಈಗ ನಿರ್ದಿಷ್ಟ ಪ್ರಮಾಣದ ಒಂದು ಟೆಂಪರೇಚರ್ನ ರೀಚ್ ಆಗಿ ಅಂತಹ ತಾಪಮಾನದಲ್ಲಿ ನಾವು ಒಣಗಿಸ್ಬೇಕು ಅಂತಂದ್ರೆ ಈ ಥರ್ಮೋಕಪಲ್ಸ್ ಅಂತ ಏನ್ ಹೇಳ್ತೀವಿ. ಸೊ ಇದು ಟೆಂಪರೇಚರ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಬಿಸಿಯಾದ ಗಾಳಿ ತಾಪಮಾನ ಎಷ್ಟಿದೆ ಅಂತ ಇದನ್ನ ಸೆಟ್ ಮಾಡುತ್ತೆ. ಅದ್ರ ಮೇಲೆ ನಾವು ಯಾವ ಬೆಳೆಯನ್ನ ಒಣಗಿಸ್ತಾ ಇದೀವಿ ಅದಕ್ಕೆ ತಕ್ಕಂತೆ ಟೆಂಪರೇಚರ್ನ ಸೆಟ್ ಮಾಡಬಹುದು. ಕಂಟ್ರೋಲ್ ಪ್ಯಾನಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಟೆಂಪರೇಚರ್ ಸೆಟ್ ಮಾಡಬಹುದು. ಆಮೇಲೆ ಇಲ್ಲಿ ಕರೆಂಟ್ ವೋಲ್ಟೇಜ್ ಎಲ್ಲ ಡೀಟೇಲ್ ಇರುತ್ತೆ. ಸೊ ಇಲ್ಲಿ ಎಷ್ಟು ಟೆಂಪರೇಚರ್ಗೆ ನೀವು ಡ್ರೈ ಮಾಡಬೇಕು ಅಂತ ಇರುತ್ತೆ. ಈ ಟೆಂಪರೇಚರ್ನ ಈ ನಾಬ್ ಸೆಟ್ ಮಾಡೋದ್ರ ಮುಖಾಂತರ ಒಂದು ವ್ಯವಸ್ಥೆಯನ್ನ ಅಳವಡಿಸ್ಕೋಬಹುದು. ಇದು ಡ್ರೈಯರ್ ಯೂನಿಟ್. ಇಲ್ಲಿ ಒಳಗಡೆ ನೀವು ಕಾಫಿಯನ್ನ ಹಾಕ್ತಾ ಇದ್ದೀರಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಿ ಎಲೆಕ್ಟ್ರಿಕ್ ಮೋಟರ್ ಏನಿದೆಯಲ್ಲ, ಸೊ ಇದನ್ನ ನಾವು ಎಜಿಟೇಟರ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ಮೋಟರ್ ಇಂದ ಮೇನ್ ಶಾಫ್ಟ್ ಏನ್ ಬಂದಿರುತ್ತಲ್ಲ, ಸೊ ಇದಕ್ಕೆ ನಾವು ಸ್ಕ್ರೇಪರ್ ವ್ಯವಸ್ಥೆಯನ್ನ ಕೊಟ್ಟಿರ್ತಾರೆ. ಕೆಳಗಡೆ ಪರ್ಫೋರೇಷನ್ಸ್ ಇರುತ್ತೆ, ಅಂದ್ರೆ ರಂಧ್ರವಿರುವಂತಹ ಮೆಶ್ ಟೈಪ್ ಒಂದು ವ್ಯವಸ್ಥೆ ಇರುತ್ತೆ. ಸೊ ಈ ರಂಧ್ರಗಳ ಮುಖಾಂತರ ಬಿಸಿಯಾದಂತಹ ಗಾಳಿ ಕೆಳಗಡೆಯಿಂದ
ಈ ಒಂದು ಡ್ರೈಯರ್ ಯೂನಿಟಿಗೆ ತಲುಪುತ್ತೆ. ಈ ಸ್ಕ್ರೇಪರ್ದ ಕೆಲಸ ಏನಪ್ಪಾ ಅಂತಂದ್ರೆ ಕೆಳಗಡೆ ಇರುವಂತಹ ಕಾಫಿಯನ್ನ ಮೇಲ್ಗಡೆ ತಗೊಂಡು ಮೇಲ್ಗಡೆ ಇರುವಂತಹ ಕಾಫಿಯನ್ನ ಕೆಳಗಡೆ ಹಾಕಿ ಬೇಗ ಒಣಗಿಸೋದಕ್ಕೆ ಸಹಾಯ ಆಗ್ತಾ ಇರುತ್ತೆ. ಒಂದೇ ಕಡೆ ಜಾಸ್ತಿ ಒಣಗೋದನ್ನ ಅವಾಯ್ಡ್ ಮಾಡ್ಬೋದು ಅಥವಾ ತಪ್ಪಿಸ್ಬೋದು. ಸೊ ಇದರಿಂದ ಸರಿಯಾದ ತೇವಾಂಶ ಕಾಪಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಥರ ಮಿಕ್ಸಿಂಗ್ ಆಗಲಿಲ್ಲ ಅಂತಂದರೆ ನಮಗೆ ಸರಿಯಾದ ರೀತಿಯಲ್ಲಿ ಕಾಫಿ ಒಣಗೋದಿಲ್ಲ, ಮತ್ತು ಫಂಗಸ್ ಬೆಳೆಯುವಂತಹ ಒಂದು ಸಾಧ್ಯತೆಯೂ ಕೂಡ ನಮಗೆ ಜಾಸ್ತಿ ಇರುತ್ತೆ. ಈ ಥರ ಔಟ್ಲೆಟನ್ನು ಕೊಟ್ಟಿರ್ತಾರೆ. ಸೊ 2 ಔಟ್ಲೆಟ್ ಇರುತ್ತೆ, ಈ ಕಡೆ ಒಂದಿರುತ್ತೆ, ಆ ಕಡೆ ಒಂದಿದೆ. ಸೊ ಒಣಗಿಸಿದಾದ್ಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ಮೋಟ್ರನ್ನ ಆನ್ ಮಾಡಿ ಈ 2 ಔಟ್ಲೆಟ್ಗಳನ್ನು ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಬ್ಯಾಗ್ಗಳಿಗೆ ತುಂಬಿಸ್ಕೊಂಡು ನೆಕ್ಸ್ಟು ನೀವು ಬ್ಯಾಗಿಂಗನ್ನು ಮಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು. ಬ್ಯಾಚ್ ಅಂತಂದರೆ 1 ಟನ್ನು 2 ಟನ್ನು ಒಟ್ಟಿಗೆ ಹಾಕಿದ್ರೆ ಅದನ್ನು ಹೊರಗಡೆ ಒಣಗಿಸಿ ತೆಗೆಯೋವರೆಗೂ ಅದು ಅಲ್ಲೇ ಇರುತ್ತೆ. ಸೊ ಕಂಟಿನ್ಯೂಸ್ ಏನಂತಂದರೆ ಈ ಕಡೆ ಹಾಕ್ತಾ ಇರ್ತೀವಿ, ಈ ಕಡೆ ಒಣಗಿರುವಂತಹ ಕಾಫಿ ಬೀಜ ಹೊರಗಡೆ ಬರ್ತಾ ಇರುತ್ತೆ. ಸೊ ಇದು ಒಂದು ಬ್ಯಾಚ್ ಮಾದರಿ ಒಣಗಿಸುವಂತಹ ಯಂತ್ರ. ಸೊ ಇದರಲ್ಲಿ ನಿಮಗೆ 2 ರಿಂದ 3 ಟನ್ನು ಕಾಫಿ ಒಟ್ಟಿಗೆ ಹಾಕಿ ನೀವು 8 ರಿಂದ 10 ಗಂಟೆಯಲ್ಲಿ ಇದನ್ನು ಒಣಗಿಸ್ಕೋಬೋದು. ಅಂದರೆ 13% ಮಾಯ್ಶ್ಚರ್ ಕಂಟೆಂಟ್ ಬರೋವರೆಗೂ ಕೂಡ ಒಣಗಿಸೋದಕ್ಕೆ ಸಹಾಯ ಆಗುತ್ತೆ. ಲಾರ್ಜ್ ಸ್ಕೇಲ್ ಅಥವಾ ಟ್ರೇಡಿಂಗ್ ಏನು ಮಾಡ್ತಾ ಇರ್ತಾರಲ್ಲ, ಬೇರೆ ಬೇರೆ ರೈತರಿಂದ ಪ್ರೊಕ್ಯೂರ್ ಮಾಡಿ ಎಕ್ಸ್ಪೋರ್ಟ್ ಇರ್ಬೋದು ಅಥವಾ ಬೇರೆ ಮಾರುಕಟ್ಟೆಗೆ ಮಾರಾಟ ಮಾಡ್ತಿರ್ತಾರಲ್ಲ, ಸೊ ಅಂತಹ ಒಂದು ರೈತರಿಗೆ ಅಥವಾ ಯುವಕರಿಗೆ ಅಥವಾ ಬಿಸ್ನೆಸ್ ಏನು ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ, ಅಂಥವರಿಗೆ ಇದು ಒಂದು ಸೂಕ್ತ ಆಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಥವಾ ನಿಮ್ಮ ಜಮೀನಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ತೋಟಗಾರಿಕೆ ಇಲಾಖೆಯಲ್ಲಿ MIDH ಅಂತ ಒಂದು ಸ್ಕೀಮ್ ಇದೆ, ರಾಷ್ಟ್ರೀಯ ತೋಟಗಾರಿಕಾ ಮಿಷನಲ್ಲಿ. ಸೊ ಇದರಲ್ಲಿ ನಿಮಗೆ ಸಹಾಯಧನನೂ ಕೂಡ ಸಿಗುತ್ತೆ. ಸೊ ಅದರ ಮುಖಾಂತರ ನೀವು ಈ ಸವಲತ್ತನ್ನು ಪಡಿಬೋದು. ಈ ಒಣಗಿಸುವಂತಹ ಟೈಮಲ್ಲಿ ಮಳೆ ಆಗಿರ್ಬೋದು ಅಥವಾ ಏನೇ ಆದರೂ ಕಲುಷಿತ ಪದಾರ್ಥ ಬಂದು ಮಿಕ್ಸ್ ಆಗುವಂತಹ ಕೂಡ ಚಾನ್ಸಸ್ ಇರುತ್ತೆ. ಸೊ ಅಂತಹ ಸಮಯದಲ್ಲಿ ಇವನ್ನ ಅವಾಯ್ಡ್ ಮಾಡಲಿಕ್ಕೆ ಈ ಥರ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ, ರೂಫನ್ನು ಮಾಡಿ ಅಥವಾ ಒಂದು ಛಾವಣಿಯನ್ನು ನಿರ್ಮಾಣ ಮಾಡಿ ಅದರ ಒಳಗಡೆ ಈ ತರಹ ಒಂದು ಕಾಫಿ ಡ್ರೈಯರ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಬೋದು. ಮುಖ್ಯವಾದ ಅಂಶವನ್ನು ಪರಿಗಣಿಸಬೇಕು ಅಂತಂದರೆ ಇದಕ್ಕೆ ಕಂಟಿನ್ಯೂಸ್ ಆಗಿ ನಿಮಗೆ ಶಾಖ ಬರ್ತಾ ಇರಬೇಕು, ಸರಿಯಾದ ಟೆಂಪ್ರೇಚರಲ್ಲಿ ಗಾಳಿ ಮೇಂಟೈನ್ ಆಗ್ತಾ ಇರಬೇಕು. ಅದ್ರ ಜೊತೆಗೆ ಈ ಮೋಟರ್ ನಿಲ್ಲಬಾರ್ದು, ಸರಿಯಾದ ಒಂದು ವಿದ್ಯುತ್ ಶಕ್ತಿ ವ್ಯವಸ್ಥೆ ಇರಲ್ಲ. ಸೊ ಅಂತಹ ಸಮಯದಲ್ಲಿ ಜನರೇಟರ್ಗಳನ್ನು ಯೂಸ್ ಮಾಡಿ ನೀವು ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ನೀವು ಕಂಟಿನ್ಯೂಸ್ ಆಗಿ ಅಂದರೆ ಒಂದು ಬ್ಯಾಚು 10 ರಿಂದ 11 ಗಂಟೆ ಅಷ್ಟರಲ್ಲಿ ನೀವು ಒಣಗಿಸಿ ಹೊರಗಡೆ ತೆಗಿಬೋದು. ಸೊ ಈ ಒಂದು ಮುಖ್ಯವಾದ ಅಂಶವನ್ನು ರೈತರು ಪರಿಗಣನೆಗೆ ತಗೊಂಡು ಸೊ ಇದರ ಅಸಾಧ್ಯತೆಗಳನ್ನು ಕನ್ಸಿಡರ್ ಮಾಡಿ ನೀವು ಹಾಕಿಸ್ಬೇಕಾ ಅಥವಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡಬಹುದು. ಸೊ ನಿಮಗೆ ಮತ್ತೆ ಏನಾದರೂ ಮಾಹಿತಿ ಇದ್ದರೆ ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು.